ನಾನಿವತ್ತು ಸಿಂಪಲ್ಲಾಗಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವೆಜಿಟೇಬಲ್ಸ್ನ ಹಾಕ್ತಾಯಿಲ್ಲ ಜಾಸ್ತಿ. ನಿಮಗೆ ಇಷ್ಟ ಇದ್ದರೆ ನೀವು ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಸಹ ಮಾಡ್ಬೋದು. ಸಾಂಬಾರ್ ಇಡ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಸಾಂಬಾರನ್ನ ಮೆಣಸು ಜೀರಿಗೆ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡೋದ್ರಿಂದ ನಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೋಬೋದು ನಾವು. ತುಂಬ ಅದ್ಭುತವಾಗಿರುತ್ತೆ ಈ ಸಾಂಬಾರು ಮಾತ್ರ. ಇದೇ ನಾನು ಹಾಕಿರೋ ಮೆಥಡಲ್ಲಿ ನಾನು ತೋರಿಸಿರೋ ರೀತಿನೇ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದ್ಸರಿ ಮಾಡಿ ನೋಡಿ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಅದ್ಭುತವಾದ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ. ಇಂಥ ಹೆಲ್ದಿ ರೆಸಿಪೀಸ್ಗಾಗಿ ಸುಧಾಸ್ ರೆಸಿಪಿ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡ್ಲಿ ಜೊತೆ ಸಾಂಬಾರ್ ಚಟ್ನಿ ಮಾಡಿದ್ದೀನಿ. ನೋಡ್ತಾನೆ ಇದ್ರೆ ತಿನ್ಬೇಕನ್ನಿಸ್ತಾ ಇದೆ. ಈಗ ಸಾಂಬಾರ್ ಮಾಡೋದಕ್ಕೆ ಮೊದಲಿಗೆ ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. 1 ಬೌಲ್ ತೊಗರಿಬೇಳೆ, ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದನ್ನ ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಮೊದಲು ಒಂದು ಪ್ಯಾನ್ ಇಟ್ಟಿದ್ದೀನಿ ನಾನು. ಈಗ ಮಸಾಲಾಗೆ ಎಲ್ಲ ಹುರ್ಕೋಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ. ಈಗ ಎಣ್ಣೆ ಎಲ್ಲ ಬಿಸಿಯಾಗಿದೆ. ಹಿಂಗೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಪೌಡರ್ ಹಿಂಗಿದ್ರೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಧನಿಯಾ, ಮೆಣಸು, ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು. ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ನಿಧಾನವಾಗಿ ಚೆನ್ನಾಗಿ ಹುರಿಬೇಕು. ಇವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟು ಎಲ್ಲ ಒತ್ತು ಹೋಗೋ ಥರ ಮಾಡಬೇಡಿ. ಈಗ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಅಲ್ಲ. ಈಗ ಇವನು ಸಹ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಚಿಕ್ಕದಾಗಿರೋ ಈರುಳ್ಳಿ ಸಿಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ದೊಡ್ಡದನ್ನೇ ಕಟ್ ಮಾಡಿಬಿಟ್ಟು ಹಾಕಿ. ಈಗ ರೆಡಿಯಾಗಿದೆ ನೋಡಿ. ಈಗ ನಾನು ಕೊಬ್ಬರಿನ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ ತಗೊಳ್ಳಿ. ಕೊಬ್ಬರಿನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಗಸಗಸೆನ ಹಾಕ್ತಾ ಇದ್ದೀನಿ. ಈಗ ಇವನ್ನೆಲ್ಲ ಒಂದು ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಗ್ರೈಂಡ್ ಮಾಡಿರೋ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಬೇಳೆ ಎಲ್ಲ ರೆಡಿಯಾಗಿದೆ. ತೊಗರಿಬೇಳೆ ಮತ್ತು ಹೆಸರುಬೇಳೆನೇ ಹಾಕಿಟ್ಟಿದ್ದೆ ನಾನು. ಹೆಸರುಬೇಳೆ ಹಾಕೋದ್ರಿಂದ ಒಂದು ಇಡ್ಲಿ ಸಾಂಬಾರಿಗೆ ನಾವು ಸೂಪ್ ಯಾವ ರೀತಿ ಕುಡಿತೀವಿ ನೋಡಿ, ಅದೇ ರೀತಿ ಟೇಸ್ಟ್ನ ಕೊಡುತ್ತೆ. ಇಡ್ಲಿ ಜೊತೆ ಈ ರೀತಿ ಸಾಂಬಾರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೆಸರುಬೇಳೆನ ಹಾಕಿ ಚೆನ್ನಾಗಾಗುತ್ತೆ. ಈಗ ಸಾಂಬಾರು ಮಾಡೋದಕ್ಕೆ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಕರಿಬೇವು ಹಾಕ್ತಾ ಇದ್ದೀನಿ, ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ.
ಒಂದು ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಚಿಕ್ಕದಾಗಿರೋ ಈರುಳ್ಳಿ ಸಿಕ್ಕರೆ ಹಂಗೆ ಹಾಕ್ಕೊಳ್ಳಿ ಬಿಡಿಸ್ಕೊಂಡು. ನಾನು ದೊಡ್ಡ ಈರುಳ್ಳಿ ಹಾಕ್ತಾ ಇರೋದ್ರಿಂದ ಉದ್ದುದ್ದ ಕಟ್ ಮಾಡಿದ್ದೀನಿ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು, ಸ್ವಲ್ಪ ಅರಿಶಿನ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈ ಟೈಮಲ್ಲಿ ನಾನು ಹುಣಸೆ ಹಣ್ಣನ್ನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಈಗ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ತಾ ಇದ್ದೀನಿ ನಾನು. ನಾವು ತರಕಾರಿ ಏನು ಹಾಕ್ತಾ ಇಲ್ಲ ಅಲ್ವಾ, ಈ ಮಸಾಲೆಯಿಂದನೇ ಇದು ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ನಾವು ಮಾಡಿರೋ ಅಷ್ಟು ಮಸಾಲಾನ ಹಾಕ್ತಾ ಇದ್ದೀನಿ ನಾನು. ಈಗ ಮಸಾಲ ಸ್ವಲ್ಪ ಫ್ರೈ ಆಗಿದ್ದು, ಈಗ ನಾನು ಬೇಯಿಸಿರೋ ಬೇಳೆನೆಲ್ಲ ಹಾಕ್ತಾ ಇದ್ದೀನಿ. ಈಗ ಜಾರಲ್ಲಿರೋ ಮಸಾಲೆಗೆಲ್ಲ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ. ಈಗ ಗಟ್ಟಿ ಇದೆ, ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು ಮಾತ್ರ. ಸ್ಮೆಲ್ ಕೂಡ ಈಗ ನೋಡಿ ಎಷ್ಟು ಘಮ ಘಮ ಆಗ್ತಾ ಇದೆ ಅಂತ. ಇಡ್ಲಿಗಂತೂ ಪರ್ಫೆಕ್ಟಾಗಿರುತ್ತೆ ಈ ರೀತಿ ಮಾಡಿದರೆ. ನಾನು ನುಗ್ಗಿಕಾಯಿನ ಕುಕ್ಕರ್ಗೆ ಹಾಕಿದ್ದಿಲ್ಲ, ಮೆತ್ತಗಾಗಿಬಿಡುತ್ತೆ ಅಂತೇಳಿ. ಸಾಂಬಾರು ಕುದಿಯುತ್ತೆ ನೋಡಿ, ಆ ಟೈಮಲ್ಲೇ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ನಾವು ಸಾಂಬಾರು ಕುದಿಯೋ ಟೈಮಲ್ಲಿ ನುಗ್ಗೆಕಾಯಿ ಹಾಕಿದರೆ ತುಂಬ ಚೆನ್ನಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಹಾಕ್ತೀನಿ ನುಗ್ಗೆಕಾಯಿನ. ಕುಕ್ಕರ್ಗೆ ಹಾಕಿಬಿಟ್ರೆ ತುಂಬ ಮೆತ್ತಗಾಗಿಬಿಡುತ್ತೆ ನುಗ್ಗೆಕಾಯಿ, ಅದಕ್ಕೋಸ್ಕರ ನಾನು ಹಾಕೋದಿಲ್ಲ ಆ ರೀತಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ತಿರುಗಿಸ್ತಾ ಇರಿ. ಆಹಾ, ಘಮ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಕುದಿಬೇಕಾದ್ರೇ ಯಾರಾದರೂ ಹೇಳ್ತಾರೆ ಇದು ಇಡ್ಲಿ ಸಾಂಬಾರು ಅಂತ. ರೆಸ್ಟೋರೆಂಟ್ಗಳಲ್ಲಿ ಮಾಡೋ ಥರನೇ ಬ್ರೇಕ್ಫಾಸ್ಟ್ ಸಾಂಬಾರು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ಕುದ್ರೆ ಸಾಕು. ಜಾಸ್ತಿ ಹೊತ್ತು ಇದನ್ನು ಬಾಯ್ಲ್ ಮಾಡೋದೇನು ಬೇಕಾಗಿರಲ್ಲ. ಇಷ್ಟು ತಿಕ್ನೆಸ್ ಇರಬೇಕಿದು, ಹಂಗಾದರೆ ಇಡ್ಲಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ನೋಡಿ. ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ತಿಕ್ಕಾಗೂ ಇರಬಾರ್ದು, ನೀರಾಗಿ ಸಹ ಇರಬಾರ್ದು. ಈಗ ಕೊನೆಯಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ನಾನು ಮಾಡಿರೋ ಸಾಂಬಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ನಾನು ಇದಕ್ಕೆ ತಟ್ಟೆ ಇಡ್ಲಿನ ಮಾಡಿದ್ದೀನಿ. ಈ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇಡ್ಲಿಗೂ ಮತ್ತು ವಡೆ ಮಾಡಿದರೂ ಕೂಡ ಇದೇ ರೀತಿ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಗಟ್ಟಿ ಇದ್ರೆ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು.
ಇದೇ ರೀತಿ ಮಾಡಿ ನೋಡಿ. ನಿಮಗೆ ಏನೇನು ಹಾಕಿದ್ದೀನಿ ಅಂತ ಗೊತ್ತಾಗಿಲ್ಲ ಅಂದರೆ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಒಂದ್ಸರಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸಾಂಬಾರು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಫಸ್ಟೇ. ಸಾಂಬಾರಿಗೆ ಏನೇನು ಬೇಕಂತ ನೋಡೋಣ ಈಗ. ಧನಿಯಾ, ಜೀರಿಗೆ, ಮೆಣಸು, ಅರಿಶಿನ, ಸಾಸಿವೆ, ಮೆಂತ್ಯ, ಗಸಗಸೆ, ಉದ್ದಿನಬೇಳೆ, ಕೊಬ್ಬರಿ ತೊಗೊಂಡಿದ್ದೀನಿ ನಾನು, ಕರಿಬೇವು, ಕಡಲೆಬೇಳೆ, ರೆಡ್ ಚಿಲ್ಲಿ, ಒಣ ಮೆಣಸಿನ್ಕಾಯಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡ್ರೆ ಖಾರ ಇರೋದಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಳಿ. ಬೇಕಂದರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು. ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹುಣಸೆ ಹುಳಿ, ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ನೆನೆಸ್ಬಿಟ್ಕೊಂಡಿದ್ದೀನಿ ನಾನು ಜಾಸ್ತಿ ತರಕಾರಿನ ಹಾಕಿಬಿಟ್ಟು ಇವತ್ತು ಸಾಂಬಾರು ಮಾಡ್ತಾ ಇಲ್ಲ. ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಆನಿಯನ್, ಟೊಮಾಟೊ, ನುಗ್ಗೆಕಾಯಿ, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಬಿಟ್ಟರೆ ನಾನೇನೂ ಹಾಕ್ತಾಯಿಲ್ಲ ಇವತ್ತು. ನೀವು ಬೇಕಂದರೆ ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಪಂಪ್ಕಿನ್ ಇರ್ಬೋದು, ಯಾವುದಾದ್ರೂ ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್, ಬ್ರಿಂಜಾಲ್, ಇದು ಯಾವುದಾದ್ರೂ ನೀವು ಹಾಕ್ಕೋಬೋದು. ನಾನು ಮಾಡಿರೋ ಸಾಂಬಾರ್, ಇಡ್ಲಿ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಂಥ ಹೆಲ್ದಿ ರೆಸಿಪೀಸ್ಗಾಗಿ ಸುಧಾಸ್ ರೆಸಿಪಿ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.